ಸಾಕಷ್ಟು ಬಾರಿ ಸಿಎಂ ಆಗೋ ಆಸೆಯನ್ನು ಸಿಎಂನ ಸಮರ್ಥದೀನಿ ರೀ. ನನ್ನ ಕೈ ಕೊಡಲಿ 5 ವರ್ಷ. ಏನು ಸಿದ್ದರಾಮಯ್ಯ 2,000 ಕೊಡ್ಲಕ್ಕ ನಾ 5,000 ಕೊಡ್ತೀನಿ. ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು. ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ. ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ. ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ಹಿಂಗೆ ಒದರಾಡ್ಕೊತ ಹೋಗೋದು. ಈಗ ಆಗ್ತದೆ ನೋಡಕತ್ತೀರಿ. ವರ್ಷನಾಗ ಈ ರಾಜ್ಯದಾಗ ಎಲ್ಲ ಸ್ಕೀಮ್ ಬಂದ್ ಮಾಡೇಬೇಕಾಗ್ತದೆ. ರೊಕ್ಕ ನಿಮ್ಮ ನಾಳೆ ಏನಾಯಿತು? ಸರ್ಕಾರದ ನೌಕರದಾರ ಸಂಬಳ ಸೇಲಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡಕ್ಕೆ ಚಾಲು ಮಾಡ್ತಾರೆ ನೀವು ನೋಡಕತ್ತೀರಿ. ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ರಿ ಒಮ್ಮೆ, ಈಗ ಯಾರೂ ಏನು MLAಗಳು ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ, ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೂಡಿಸೋದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ. ನಮ್ಮ BJPದಾಗ 40% ಕಮಿಷನ್ ಅಂತ ಹೇಳ್ತಿದ್ರು, ಈಗ 50% ಆಗೈತಿ. ಇದಕ್ಕೇನು ಏನು ನೈತಿಕತೆ ಇದೆ ಕಾಂಗ್ರೆಸ್ಸಿಗೆ? BJP ಟೀಕಾ ಒಂದು ನಾ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ. ನಿಮ್ಗೆ ದಮ್ಮು ತಾಕತ್ತಿದ್ರೆ ಹಿಂದೆ BJP 40% ತಿಂದಾರಲ್ಲ, ತನಿಖೆ ಮಾಡಿರಿ, CBI ಕೊಡ್ರಿ. ಯಾಕೆ ಕೊಡಲಾಗಿರಿ? ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರೇನು? 40% ಈಗ ಎನ್ಕ್ವೈರಿ ಆಗಬೇಕಲ್ಲ BJPದು. PSI ಹಗರಣದ ಏನು ಮಾಡಿದ್ರಿ? ಅವಾಗೆಟ್ಟು ಹಾರಾಡ್ತಿದ್ರಿ ಸಿದ್ದರಾಮಯ್ಯನವ್ರದ್ದು. ಭಾರಿ ಲೂಟಿ ಮಾಡ್ಯಾರ BJP. ಮಾಡಿರಿ, ನಿಮ್ಮ ಕೈ ಅಧಿಕಾರ ಐತಿ, CBI ಕೊಡ್ರಿ. ಯಾರಿಗೆ ಏನು ನೀವು ತನಿಖೆ ಮಾಡೋದು ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರ ಎತ್ತಲಾಗ್ಯಾರ. ಬರೀ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ 2,30,30,000 ಕೋಟಿ ರೂಪಾಯಿ ಕೊಟ್ಟಾರ ಕರ್ನಾಟಕಕ್ಕೆ. ಮೊದಲಿನ 250% ಹೆಚ್ಚಿಗೆ ಹಣ ಕೊಟ್ಟು 250% ರೀ. ಡಬಲ್ ಅಲ್ರಿ ಇವು. ಅವಾಗ ಎಷ್ಟು ಕೊಡ್ತಿದ್ರು? 23,000 ಕೋಟಿ ಕೊಟ್ಟಾರ ಅವ್ರು. ನಾವು 10 ವರ್ಷನಾಗ ಎಷ್ಟು ಕೊಟ್ಟಿವಿ? 2.5 ಲಕ್ಷ ಕೋಟಿ ಕೊಟ್ಟಿವಿ. ಏನು ನೈತಿಕತೆ ಐತ್ರಿ ಇವ್ರು ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿಗೆ?